ತಪೋ ವಿದ್ಯಾ ಗಟ್ಯಾದಿ ಸದ್ಗುಣವು ಸಾಕರಾನಹಂ ವಾದಿರಾಜ ಗುರುನ್ವಂತೆ ಹಯಗ್ರೀವದಯಾಶ್ರಯ. ಶ್ರೀ ಗುರುಭ್ಯೋ ನಮಃ. ಪರಮಾತ್ಮನ ಆರಾಧನೆಯ ಜೊತೆ ಪರಮಾತ್ಮನ ಭಕ್ತರ ಆರಾಧನೆ ಮಾಡಬೇಕು. ಪರಮಾತ್ಮನ ಭಕ್ತರು ಅಂತ ಹೇಳಿದ್ರೆ ಈಗ ಮುಖ್ಯ ಪ್ರಾಣದೇವರು, ಲಕ್ಷ್ಮೀ ದೇವಿ ಇತ್ಯಾದಿಗಳು, ಇವರ ಆರಾಧನೆ ಮಾಡಿದ್ರೆ ಅವರ ಮೂಲಕನೇ ನಾವು ಪರಮಾತ್ಮನನ್ನು ತಲುಪಲಿಕ್ಕೆ ಸಾಧ್ಯ. ಈಗ ನನಗೆ ದೇವರ ಅನುಗ್ರಹ ಬೇಕು, ಸೀದಾ ನಾನು ದೇವರ ಪೂಜೆ ಮಾಡ್ತೇನೆ ಆಗುದಿಲ್ಲ. ಈಗ PM ಅನ್ನು ಮೀಟ್ ಮಾಡಬೇಕು ಅಂತಿದ್ದಾಗ ಸೀದಾ ಹೋಗಿ ಅವನನ್ನು ಮೀಟ್ ಮಾಡಿ ಬರ್ಬೋದಾ? ಆಗುದಿಲ್ಲ. ಅವನ PA ಇರ್ತಾನೆ, ಇತ್ಯಾದಿಗಳೆಲ್ಲ ಇರ್ತಾರೆ, ಅವರ ಸಹಕಾರಕ್ಕೆ ಮಾತ್ರ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ PM ಸುತ್ತ ಇದ್ರು ಕೂಡ ನಮ್ಮನ್ನು ಮೀಟ್ ಆಗ್ಲಿಕ್ಕೆ ಬಿಡುದಿಲ್ಲ. ಅದೇ ರೀತಿ ಮಧ್ವಾಚಾರ್ಯರ ಮೂಲಕನೇ ನಾವು ದೇವರನ್ನು ತಲುಪಲಿಕ್ಕೆ. ಈಗ ಪೂಜೆ ಮಾಡುವಾಗ ಸೇರ್ಬೋದು, ಎಲ್ಲವನ್ನು ಶಂಖದಿಂದ ಪ್ರೋಕ್ಷಣೆ ಮಾಡಿ ನಾವು ದೇವರಿಗೆ ಅದನ್ನು ಅರ್ಪಿಸುವುದು. ಯಾಕೆ ಕೇಳಿದ್ರೆ ಲಕ್ಷ್ಮೀ ದೇವಿ ಪರಮಾತ್ಮನ ಮುಖ್ಯ ಸೇವೆ. ಪರಮಾತ್ಮನ ಎಲ್ಲ ಸೇವೆಯನ್ನು ಲಕ್ಷ್ಮೀ ದೇವಿ ಮಾಡ್ತಿರ್ತಾಳೆ. ಚಾಮರ, ಛತ್ರ, ವಿಜನ, ಆಸನ ಎಲ್ಲ ರೀತಿಯಿಂದ ಲಕ್ಷ್ಮೀ ದೇವಿ ಪರಮಾತ್ಮನ ಸೇವೆ ಮಾಡ್ತಿರ್ತಾಳೆ. ಅವಳು ಪರಮಾತ್ಮನ ಸೇವೆಗೆ ಮುಖ್ಯ ಅಧಿಕಾರಿ. ಹಾಗಾಗಿ ನಾವು ಅವಳ ಮೂಲಕನೇ ನಾವು ದೇವರ ಆರಾಧನೆ ಮಾಡಬೇಕು. ಅವಳು ಪರಮಾತ್ಮನ ಆರಾಧನೆ ಮಾಡಿ ಮಾಡಿ ಅವಳಿಗೂ ಕೂಡ ಅಷ್ಟೇ ಸಾಮರ್ಥ್ಯ ಉಂಟು. ಹೇಳ್ಬೋದಲ್ಲ, ನನಗೆ ಇರೋದು ದೇವರಿಂದ ಏನ ಕೆಲಸ ಆಗ್ಬೇಕು ಅಂತ ಉಂಟು, ಲಕ್ಷ್ಮೀದೇವಿ ಆಗಬೇಕು. ಕೆಲಸ ಮಾಡಿಕೊಡುವುದು ದೇವರಲ್ಲ. ಮತ್ತೆ ಮಧ್ಯದಲ್ಲಿ ಯಾಕೆ ಲಕ್ಷ್ಮೀದೇವಿ ಬೇಕು? ಮಧ್ಯದಲ್ಲಿ ಯಾಕೆ ಪ್ರಾಣದೇವರು ಬೇಕು? ಅದಕ್ಕೆ ಲಕ್ಷ್ಮೀದೇವಿ ಹೇಳ್ತಾಳೆ, ಯಂ ಕಾಮಿಯೇ ತಂ ತಂ ಉಗ್ರಂ ತೃಣಮಿತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧ ಅಂತ. ಒಂದು ವೇಳೆ ಲಕ್ಷ್ಮೀದೇವಿ ಮನಸ್ಸು ಮಾಡಿದ್ರೆ ಒಬ್ಬನನ್ನು ಬ್ರಹ್ಮನನ್ನಾಗಿ ಮಾಡಬಹುದು, ಬ್ರಹ್ಮ ಪದವಿ ಕೊಡಬಹುದು, ರುದ್ರ ಪದವಿ ಕೊಡಬಹುದು. ಗುತ್ತುಂತಿದ್ದವನನ್ನು ಹುಷಾರು ಮಾಡ್ತಾರೆ, ಋಷಿಗಳನ್ನಾಗಿ ಮಾಡ್ತಾರೆ. ಇಷ್ಟೆಲ್ಲ ಸಾಮರ್ಥ್ಯ ಲಕ್ಷ್ಮೀದೇವಿಗುಂಟು. ಹಾಗಾಗಿ ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲರೂ ಕೂಡ ಲಕ್ಷ್ಮೀದೇವಿ ನಮ್ಮನ್ನು ಯಾವಾಗ ನೋಡ್ತಾಳೆ ಅಂತ ಕಾಯ್ತಿರ್ತಾರೆ. ಲಕ್ಷ್ಮೀದೇವಿಯ ನೋಟ ನಮ್ಮ ಮೇಲೆ ಬಿದ್ದರೆ ನಮಗೆ ಕೆಲಸ ಆಯಿತು, ದೇವರ ಅನುಗ್ರಹ ಆಯಿತು. ಅಷ್ಟು ಬ್ರಹ್ಮ ರುದ್ರಾದಿ ದೇವತೆಗಳು ಲಕ್ಷ್ಮೀದೇವಿಯ ಸೇವೆ ಮಾಡ್ತಾರೆ. ಅಷ್ಟೆಲ್ಲ ಲಕ್ಷ್ಮೀದೇವಿಗೆ ಕೊಡ್ಲಿಕ್ಕೆ ಸಾಮರ್ಥ್ಯ ಇದ್ರೂ ಕೂಡ ನಾವು ಕೊಡೋದು ಸಂಪತ್ತು ಮಾತ್ರ. ಇಷ್ಟು ದುರಾದೃಷ್ಟ. ಲಕ್ಷ್ಮೀದೇವಿಗೆ ಇಷ್ಟೆಲ್ಲ ಕೊಡ್ಲಿಕ್ಕೆ ಆಗ್ತದೆ ಅಂತಾನೆ ಗೊತ್ತಿಲ್ಲ. ಅಂಗಡಿಯಲ್ಲಿ ಎಲ್ಲ ಫ್ರೀ ಅಂತ ಉಂಟು, ಬಂಗಾರದ ಅಂಗಡಿಯಲ್ಲಿ ನಾವು ಹೋಗಿ ಡಬ್ಬಿ ತರೋದು ಅಷ್ಟೇ, ಖಾಲಿ ಡಬ್ಬಿ. ಆ ರೀತಿ ನಮ್ಮ ಪರಿಸ್ಥಿತಿ. ಹಾಗಾಗಿ ಲಕ್ಷ್ಮೀದೇವಿ ಆರಾಧನೆ ಜ್ಞಾನಕ್ಕೋಸ್ಕರ, ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಮಾಡಬೇಕು. ಪರಮಾತ್ಮನ ಅನುಗ್ರಹ ಇದ್ರೆ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ. ಕಿಮಲಭ್ಯಂ ಭಗವತಿ ಶ್ರೀನಿಕೇತನ ಪ್ರಸನ್ನೆ ಅಂತ. ದೇವರ ಅನುಗ್ರಹವೇ ಮುಖ್ಯ. ದೇವರ ಅನುಗ್ರಹ ಆದ್ರೆ ಎಲ್ಲವೂ ಆಧಾರ. ಹಾಗಾಗಿ ದೇವರ ಅನುಗ್ರಹಕ್ಕೋಸ್ಕರ ಭಕ್ತಾದಿಗಳ ಆರಾಧನೆ ಮಾಡುವುದು. ಎಂಥ ಭಕ್ತರ ಆರಾಧನೆ ಮಾಡಬೇಕು? ನಾವು ಭಕ್ತರೇ ಅಲ್ಲ, ನೀವು ಭಕ್ತರೇ ಅಲ್ಲ. ನಾವೇ ಪೂಜೆ ಮಾಡ್ಕೊಳ್ಳುವ, ನಮ್ಮ ಒಳಗೂ ದೇವರಿದ್ದಾನೆ, ನಾವೇ ಪೂಜೆ ಮಾಡ್ಕೊಳ್ಳುವ. ಬೇರೆ ದೇವತೆಗಳೇ ಬೇಕು ಅಂತಿಲ್ಲ. ಆ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ಎಂಥ ಭಕ್ತರ ಪೂಜೆ ಮಾಡಬೇಕು ಅಂತ ಕೇಳಿದ್ರೆ ಪರಮಾತ್ಮನ ಶ್ರೇಷ್ಠ ಭಕ್ತರ ಆರಾಧನೆ ಮಾಡಬೇಕು. ಭುಕ್ತಂಚ ಜೀರ್ಣಂ ಪರಿಪಂಥಿತತ್ವಂ ವಿಷಂ ವಿಷಣ್ಣ ವೃಷಭೃಗಣೋತಃ ಪ್ರಮಾಣಕೋಟೆ ಸಹಿತೇಲೆಯಾಗ ನೇತ್ತಂ ಜಗಜ್ಜೀವನ ದೇತ್ರ ಚಿತ್ರ ಅಂತ ಮಧ್ವವಿಜಯದಲ್ಲಿ ಬರ್ತದೆ. ಏನು ಕೇಳಿದ್ರೆ ಭೀಮಸೇನ ದೇವರಿಗೆ ಕೌರವರೆಲ್ಲರೂ ಸೇರಿ ವಿಷ ಹಾಕ್ತಾರಂತೆ. ಆದ್ರೆ ತಿಂದಾಗ ಅವ್ರಿಗೆ ಏನಾಗುದಿಲ್ಲ. ಯಾಕೆ ಹಾಗಾಯ್ತು? ನಾವು ವಿಷ ತಿಂದ ಸಾಯುದಿಲ್ವಾ? ಮತ್ತೆ ಅವರು ಭೀಮಸೇನ ದೇವರು ಯಾಕೆ ಸಾಯಲಿಲ್ಲ? ಅವರಿಗಷ್ಟು ಸಾಮರ್ಥ್ಯ ಉಂಟಾ? ಯಾಕೆ ಸಾಮರ್ಥ್ಯ? ಅಷ್ಟು ಪರಮಾತ್ಮನಲ್ಲಿ ಭಕ್ತಿ ಮಾಡಿದ್ದಾರೆ, ಪರಮಾತ್ಮನಲ್ಲಿ ಅಷ್ಟು ವಿಶ್ವಾಸ ಇಟ್ಟಿದ್ದಾರೆ. ಅದು ಹೇಗೆ ಗೊತ್ತು ಅಂತ ಕೇಳಿದ್ರೆ ಅದಕ್ಕೆ ಉದಾಹರಣೆನೇ ರಾಘವೇಂದ್ರ ಸ್ವಾಮಿಗಳು, ಪ್ರಹ್ಲಾದ. ನಮಗೆಲ್ಲ ಸಂಕಟ ಬಂದಾಗ ವೆಂಕಟರಮಣ, ಆದ್ರೆ ಅವರಿಗೆ ಹೇಗಿತ್ತು ಅಂತ ಕೇಳಿದ್ರೆ ವೆಂಕಟರಮಣ ಅಂತ ಹೇಳಿದ್ದಕ್ಕೆ ಸಂಕಟ ಬರ್ತಾ ಇತ್ತು. ಹಾಗೆ ನಮ್ಗೆ ಸಹ ಬರ್ತದೆ, ಜಪ ಪೂಜೆ ಮಾಡ್ಬೇಕು ಅಂತಾದಾಗ ಸಾಲ್ವ ಬರ್ತದೆ, ಟೈಮ್ ಆಯ್ತು ಅಂತ ಆಗ್ತದೆ, ನಿದ್ದೆ ಬರ್ತದೆ. ಅದು ನಮ್ಗೆ ಸಹ ವೆಂಕಟರಮಣ ಹೇಳುವಾಗ ಸಂಕಟ ಬರ್ತದೆ. ಆದ್ರೆ ನಾವು ಸಂಕಟ ಬಂತು ಅಂತ ವೆಂಕಟರಮಣನನ್ನು ಬಿಟ್ಟು ಬಿಡ್ತೇವೆ. ಆಗುದಿಲ್ಲ. ಇವತ್ತು ಜೋರ್ ಕಾರಣವಾಗ್ತಾ ಉಂಟು, ಇವತ್ತು ಬೇಗ ಹೇಳಲಿಕ್ಕೆ ಆಗ್ಲಿಲ್ಲ, ಜಪ ಪೂಜೆ ಆಗ್ತಿಲ್ಲ, ಜೋರ್ ನಿದ್ದೆ ಬರ್ತಾ ಉಂಟು, ಇವತ್ತು ಆಫೀಸಿಂದ ಲೇಟ್ ಬಂದೆ, ಪೂರ್ತಿ ಸುಸ್ತಾಗಿದೆ, ಇವತ್ತು ಜಪ ಬೇಡ. ನಮ್ಮ ಪರಿಸ್ಥಿತಿ ಈ ರೀತಿ. ಆದ್ರೆ ಪ್ರಹ್ಲಾದ ಹಾಗೆ ಮಾಡಲಿಲ್ಲ. ತನ್ನ ತಂದೆಯೇ
ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟರು ಪಾಯಸಕ್ಕೆ